ಬೆಳಗಿನ ಬೆಳಕು. ಅಂತಿಮ ಅಧ್ಯಾಯ. ಯಾಜಕ ಕಾಂಡ ಅಧ್ಯಾಯ 27. ಈಗ ನಾವು ಯಾಜಕ ಕಾಂಡದ ಪುಸ್ತಕದ ಕೊನೆಯ ಅಧ್ಯಾಯವನ್ನು ಪ್ರವೇಶಿಸುತ್ತಿದ್ದೇವೆ. ಈ ಪುಸ್ತಕದ ಮೂಲಕ ನಾವು ನಡೆಸಿದ ಪ್ರಯಾಣವು ಸುದೀರ್ಘವಾದುದು. ವಿವಿಧ ನಿಯಮಗಳನ್ನು ಅಧ್ಯಯನ ಮಾಡುತ್ತಾ ಅವುಗಳೊಳಗೆ ಅಡಗಿರುವ ಮನುಷ್ಯರಿಗಾಗಿರುವ ಯೆಹೋವನ ಯೋಜನೆಯನ್ನು ನಾವು ಗಮನಿಸಿದ್ದೇವೆ. ದೇವರು ಹಂತ ಹಂತವಾಗಿ ನಮಗೆ ಪವಿತ್ರತೆ, ಆರಾಧನೆ, ಶುದ್ಧೀಕರಣ, ನ್ಯಾಯ, ವಿಶ್ರಾಂತಿ, ಜೂಬಿಲಿ ಮಹೋತ್ಸವ, ಆಶೀರ್ವಾದಗಳು ಮತ್ತು ಎಚ್ಚರಿಕೆಗಳನ್ನು ತೋರಿಸಿಕೊಟ್ಟಿದ್ದಾನೆ. ಈಗ ನಾವು ಯಾಜಕ ಕಾಂಡದ 27ನೇ ಅಧ್ಯಾಯಕ್ಕೆ, ಅಂದರೆ ಸಮರೋಪದ ಅಧ್ಯಾಯಕ್ಕೆ ಬಂದಿದ್ದೇವೆ. ಯೆಹೋವನು ಈ ಪುಸ್ತಕದ ಕೊನೆಯ ಭಾಗದ ವಿಷಯಗಳನ್ನು ಮೆಲ್ಲಗೆ ಹೇಳುತ್ತಿದ್ದಾನೆ ಎಂದು ನಿಮಗೆ ಮತ್ತು ನಮಗೆ ಅನಿಸುತ್ತದೆ. ಒಡಂಬಡಿಕೆಯ ಎಲ್ಲ ಆಜ್ಞೆಗಳು ಮತ್ತು ವಾಗ್ದಾನಗಳ ನಂತರ ಆತನ ಆರೈಕೆಗಳು, ಸಮರ್ಪಣೆ ಮತ್ತು ಆತನಿಗೆ ಸೇರಬೇಕಾದವುಗಳ ಕುರಿತಾದ ಅಧ್ಯಾಯದೊಂದಿಗೆ ಇದನ್ನು ಮುಕ್ತಾಯಗೊಳಿಸುತ್ತಾನೆ. ಇದು ಹೀಗಿದೆ: ನನ್ನ ಎಲ್ಲಾ ಮಾತುಗಳನ್ನು ಕೇಳಿದ ನಂತರ ನೀನು ನನಗೆ ಮರಳಿ ಏನನ್ನು ಅರ್ಪಿಸುವೆ ಎಂದು ಯೆಹೋವನು ಕೇಳುತ್ತಿರುವಂತಿದೆ. ಯಾಜಕ ಕಾಂಡ 27 ಮುಖ್ಯವಾಗಿ ಯೆಹೋವನಿಗೆ ಹರಕೆಯನ್ನು ಮಾಡಿಕೊಳ್ಳುವ ವ್ಯಕ್ತಿಯ ಬಗ್ಗೆ ವಿವರಿಸುತ್ತದೆ. ಹರಕೆ ಎನ್ನುವುದು ಕೇವಲ ಸಾಮಾನ್ಯ ಭರವಸೆಯಲ್ಲ, ಅದು ಭಕ್ತಿಯ ಉದ್ದೇಶಪೂರ್ವಕ ಕ್ರಿಯೆಯಾಗಿದೆ. ಅಲ್ಲಿ ಒಬ್ಬ ವ್ಯಕ್ತಿಯು ಇದು ಯೆಹೋವನಿಗೆ ಸೇರಿದ್ದು ಅಥವಾ ನಾನು ಇದನ್ನು ಯೆಹೋವನಿಗೆ ನೀಡುತ್ತೇನೆ ಎಂದು ಹೇಳುತ್ತಾನೆ. ಈ ಅಧ್ಯಾಯದಲ್ಲಿ ಯೆಹೋವನು ಜನರು ಸಮರ್ಪಿಸಿಕೊಳ್ಳಬೇಕಾದ ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಾನೆ. ವ್ಯಕ್ತಿಗಳು, ಪ್ರಾಣಿಗಳು, ಮನೆಗಳು, ಜಮೀನುಗಳು ಮತ್ತು ಬೆಳೆಯ ಒಂದು ಭಾಗ. ಈ ಭಕ್ತಿಯು ಅಸಡ್ಡೆಯಿಂದ ಭಾವನಾತ್ಮಕವಾಗಿ ಅಥವಾ ಅಪ್ರಾಮಾಣಿಕವಾಗಿ ಇರಬಾರದು ಎಂಬ ಕಾರಣಕ್ಕಾಗಿ ಈ ಅಧ್ಯಾಯವು ನಿಯಮಗಳನ್ನು ನೀಡುತ್ತದೆ. ತನ್ನ ಜನರು ಪವಿತ್ರವಾದ ಮಾತುಗಳನ್ನು ಹೇಳಿದ ನಂತರ ಅವುಗಳು ಜನರಿಗೆ ಭಾರವಾಗಿ ಕಾಣುವುದನ್ನು ಯೆಹೋವನು ಇಷ್ಟಪಡುವುದಿಲ್ಲ. ಸಮರ್ಪಣೆಯು ಸತ್ಯವಾಗಿ, ಅಳತೆಬದ್ಧವಾಗಿ ಮತ್ತು ನಂಬಿಕೆಯಿಂದ ಇರಬೇಕು ಎಂದು ಆತನು ಅವರಿಗೆ ಕಲಿಸುತ್ತಾನೆ. ಈ ಅಧ್ಯಾಯದ ಮುಖ್ಯ ಆಲೋಚನೆಗಳಲ್ಲಿ ಒಂದೆಂದರೆ ಯೆಹೋವನು ಹರಕೆಗಳನ್ನು ನ್ಯಾಯಯುತವಾಗಿ ಮತ್ತು ಕ್ರಮಬದ್ಧವಾಗಿ ನಿರ್ವಹಿಸಲು ಒಂದು ಮಾರ್ಗವನ್ನು ಒದಗಿಸುತ್ತಾನೆ. ಒಬ್ಬ ವ್ಯಕ್ತಿಯು ಯಾವುದಾದರೂ ಸಮರ್ಪಿಸಿದರೆ ಅದಕ್ಕೆ ನಿಗದಿತ ಮೌಲ್ಯಗಳು ಮತ್ತು ಸ್ಪಷ್ಟವಾದ ಸೂಚನೆಗಳಿದ್ದವು. ಇದು ಆಲಯವನ್ನು ಮತ್ತು ಹರಕೆ ಮಾಡುವ ವ್ಯಕ್ತಿಯನ್ನು ಎರಡನ್ನೂ ರಕ್ಷಿಸುತ್ತಿತ್ತು. ಅಲ್ಲದೆ ಜನರು ಪ್ರದರ್ಶನಕ್ಕಾಗಿ ಹರಕೆ ಮಾಡುವುದನ್ನು ಅಥವಾ ತೀರಿಸಲಾಗದ ವಾಗ್ದಾನಗಳನ್ನು ಮಾಡುವುದನ್ನು ಇದು ತಡೆಯುತ್ತಿತ್ತು. ಈ ಅಧ್ಯಾಯವು ಮೌನವಾಗಿ ನಮಗೆ ಕಲಿಸುವುದೇನೆಂದರೆ ಯೆಹೋವನು ನಾಟಕೀಯ ಮಾತುಗಳಿಂದ ಪ್ರಭಾವಿತನಾಗುವುದಿಲ್ಲ. ಆತನು ನಮ್ಮ ಹೃದಯದ ಸತ್ಯವನ್ನು ಗಮನಿಸುತ್ತಾನೆ. ನಂತರ ಸತ್ಯವೇದದಲ್ಲಿ ಇದೇ ಭಾವನೆಯು ಕಂಡುಬರುತ್ತದೆ: ನೀನು ದೇವರಿಗೆ ಹರಕೆ ಮಾಡಿಕೊಂಡರೆ ಅದನ್ನು ಸಲ್ಲಿಸಲು ತಡ ಮಾಡಬೇಡ. ಪ್ರಸಂಗಿ 5:4-5. ಯೇಸು ಕೂಡ ಅಸಡ್ಡೆಯ ಪ್ರಮಾಣಗಳ ಬಗ್ಗೆ ಎಚ್ಚರಿಸುತ್ತಾನೆ ಮತ್ತು ನಮ್ಮ ಹೌದು ಎಂಬುದು ಸತ್ಯವಾಗಿರಲಿ ಎಂದು ಕಲಿಸುತ್ತಾನೆ. ಮತ್ತಾಯ 5:33-37. ಯಾಜಕ ಕಾಂಡ 27 ಇದೇ ಪಾಠದ ಆರಂಭಿಕ ತಳಹದಿಯಾಗಿದೆ. ಯೆಹೋವನಿಗೆ ಆಡಿದ ಮಾತುಗಳು ಗಂಭೀರವಾದವುಗಳಾಗಿವೆ, ಏಕೆಂದರೆ ಯೆಹೋವನು ಪವಿತ್ರನಾಗಿದ್ದಾನೆ. ಮತ್ತೊಂದು ಪ್ರಬಲವಾದ ವಿಷಯವೆಂದರೆ ಮಾಲೀಕತ್ವ. ಭೂಮಿಯು ಯೆಹೋವನಿಗೆ ಸೇರಿದ್ದು, ಆತನ ಜನರು ಆತನವರಾಗಿದ್ದಾರೆ ಮತ್ತು ಜೀವನವು ನಮ್ಮ ಸ್ವಾರ್ಥದ ಲಾಭಕ್ಕಾಗಿ ಬಳಸಿಕೊಳ್ಳುವುದಕ್ಕಲ್ಲ ಎಂಬುದನ್ನು ಯಾಜಕ ಕಾಂಡವು ಮತ್ತೆ ಮತ್ತೆ ತೋರಿಸಿಕೊಟ್ಟಿದೆ. ಯಾಜಕ ಕಾಂಡ 27 ಇದೇ ಸತ್ಯವನ್ನು ವೈಯಕ್ತಿಕ ರೀತಿಯಲ್ಲಿ
ಒತ್ತು ನೀಡಿ ಪುಸ್ತಕವನ್ನು ಮುಕ್ತಾಯಗೊಳಿಸುತ್ತದೆ. ಕೆಲವು ವಸ್ತುಗಳನ್ನು ಹಣದ ಪಾವತಿಯ ಮೂಲಕ ಮರಳಿ ಪಡೆಯಬಹುದಾಗಿತ್ತು, ಆದರೆ ಕೆಲವು ವಸ್ತುಗಳನ್ನು ಮರಳಿ ಪಡೆಯಲು ಸಾಧ್ಯವಿರಲಿಲ್ಲ. ಇದು ಯೆಹೋವನಿಗೆ ಮಾಡುವ ಸಮರ್ಪಣೆಯು ಆಟವಲ್ಲ ಎಂದು ಕಲಿಸುತ್ತದೆ. ನಾವು ಯಾವುದನ್ನಾದರೂ ಯೆಹೋವನಿಗಾಗಿ ಮೀಸಲಿಟ್ಟರೆ ಅದು ಇನ್ನು ಮುಂದೆ ನಮಗಲ್ಲ. ಈ ಅಧ್ಯಾಯವು ಯೆಹೋವನಿಗೆ ಪವಿತ್ರವಾದ ದಶಮಾಂಶದ ಬಗ್ಗೆಯೂ ಮಾತನಾಡುತ್ತದೆ. ಆರಾಧನೆ ಎಂದರೆ ಕೇವಲ ಹಾಡುಗಳು ಮತ್ತು ಮಾತುಗಳಲ್ಲ ಎಂದು ಇದು ನಮಗೆ ನೆನಪಿಸುತ್ತದೆ. ಆರಾಧನೆಯು ನಮ್ಮಲ್ಲಿರುವುದರಿಂದ ಮತ್ತು ನಾವು ಉತ್ಪಾದಿಸುವುದರಿಂದ ಯೆಹೋವನು ಗೌರವಿಸುವುದನ್ನು ಒಳಗೊಂಡಿದೆ. ನೂತನ ಸೃಷ್ಟಿಯಾದ ನಮಗೆ ಈ ಸಮಾರೋಪದ ಅಧ್ಯಾಯವು ಒಂದು ಶಾಂತವಾದ, ಅಂದರೆ ಪ್ರಬಲವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಅನೇಕ ನಿಯಮಗಳು ಮತ್ತು ಮಾದರಿಗಳನ್ನು ಕಲಿತ ನಂತರ ಪ್ರಶ್ನೆಯು ಹೀಗಿರುತ್ತದೆ: ಯೆಹೋವನಿಗೆ ಸೇರಿದವರಾಗಿರುವುದು ಹೇಗಿರುತ್ತದೆ? ಯಾಜಕಕಾಂಡ 27 ನಮ್ಮನ್ನು ಪ್ರತಿಷ್ಠಾಪನೆಯ ಜೀವನದ ಕಡೆಗೆ ಕರೆದೊಯ್ಯುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಇದೇ ಭಾಷೆಯನ್ನು ಬಳಸಿ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂದು ಹೇಳುತ್ತಾನೆ. ರೋಮಾಪುರದವರೆಗೆ 12:1. ಈ ಪಾಠವು ಕೇವಲ ಪ್ರಾಚೀನ ಹರಕೆಗಳು, ಪ್ರಾಣಿಗಳು ಮತ್ತು ಭೂಮಿಯ ಬಗ್ಗೆ ಮಾತ್ರವಲ್ಲ. ಇದರ ಆಳವಾದ ಪಾಠವು ಯೆಹೋವನೇ, ನನ್ನ ಜೀವನವು ನಿನ್ನದಾಗಿದೆ ಎಂದು ಹೇಳುವ ಹೃದಯದ ಬಗ್ಗೆಯಾಗಿದೆ. ಇದು ಕೇವಲ ತಾತ್ಕಾಲಿಕವಲ್ಲದ, ಭಾವನಾತ್ಮಕವಲ್ಲದ, ಪ್ರದರ್ಶನಕ್ಕಲ್ಲದ, ಆದರೆ ಸ್ಥಿರವಾದ ಮತ್ತು ನಂಬಿಕಸ್ಥೆಯಿಂದ ಕೂಡಿದ ಭಕ್ತಿಯ ಬಗ್ಗೆಯಾಗಿದೆ. ಹೀಗೆ ಯಾಜಕ ಕಾಂಡವು ಅರ್ಥಪೂರ್ಣವಾದ ರೀತಿಯಲ್ಲಿ ಕೊನೆಗೊಳ್ಳುತ್ತದೆ. ಇದು ಒಬ್ಬ ವ್ಯಕ್ತಿಯನ್ನು ಯೆಹೋವನ ಹತ್ತಿರಕ್ಕೆ ತರುವ ಅರ್ಪಣೆಗಳೊಂದಿಗೆ ಪ್ರಾರಂಭವಾಗಿ, ನಾನು ನಿನ್ನ ಹತ್ತಿರ ಇದ್ದೇನೆ ಮತ್ತು ನಾನು ನಿನ್ನವನಾಗಿಯೇ ಇರಲು ಬಯಸುತ್ತೇನೆ ಎಂದು ಹೇಳುವ ಆರೈಕೆಗಳು ಮತ್ತು ಪವಿತ್ರ ಸಮರ್ಪಣೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಒಂದು ಸುಂದರವಾದ ಸಮಾರೋಪದ ಧ್ವನಿಯಾಗಿದೆ. ಪವಿತ್ರತೆ ಎನ್ನುವುದು ಕೇವಲ ಯೆಹೋವನು ಕೇಳುವ ಬೇಡಿಕೆಯಲ್ಲ, ಅದು ನಾವು ಪ್ರೀತಿ, ಗೌರವ ಮತ್ತು ಬದ್ಧತೆಯಿಂದ ನೀಡುವ ಪ್ರತಿಕ್ರಿಯೆಯಾಗಿದೆ. ಎಂದು ನಾವು ಇದನ್ನು ಒಂದು ಅವಲೋಕನವಾಗಿ ಇಟ್ಟುಕೊಳ್ಳೋಣ. ನಾಳೆಯಿಂದ ನಾವು ಯಾಜಕಕಾಂಡ 27 ಹಂತ ಹಂತವಾಗಿ ಆಳವಾಗಿ ಅಭ್ಯಾಸ ಮಾಡೋಣ ಮತ್ತು ಈ ಅಂತಿಮ ಅಧ್ಯಾಯದಲ್ಲಿ ಯೆಹೋವನು ಇಟ್ಟಿರುವ ನಿಧಿಗಳನ್ನು ನೋಡೋಣ. ಪ್ರಾರ್ಥನೆ. ಓ ತಂದೆಯೇ, ಯಾಜಕ ಕಾಂಡದ ಈ ಸುದೀರ್ಘ ಪ್ರಯಾಣದಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ವಂದನೆಗಳು. ನಿನ್ನ ಮಾತುಗಳು ಕೇವಲ ನಮ್ಮ ಮನಸ್ಸಿನಲ್ಲಿ ಉಳಿಯದೆ ನಮ್ಮ ಹೃದಯ ಮತ್ತು ಜೀವನವನ್ನು ಪ್ರವೇಶಿಸಲಿ. ನಾವು ಮಾಡುವ ವಾಗ್ದಾನಗಳಲ್ಲಿ ನಂಬಿಕಸ್ಥರಾಗಿರಲು ಮತ್ತು ನಾವು ಸಮರ್ಪಿಸುವ ವಿಷಯಗಳಲ್ಲಿ ಜಾಗರೂಕರಾಗಿರಲು ನಮಗೆ ಕಲಿಸಿಕೊಡು. ಸತ್ಯ ಮತ್ತು ಪವಿತ್ರತೆಯಲ್ಲಿ ಸಂಪೂರ್ಣವಾಗಿ ನಿನಗೆ ಸೇರಿರಲು ನಮಗೆ ಇಚ್ಛೆಯುಳ್ಳ ಆತ್ಮವನ್ನು ನೀಡು. ನಮ್ಮ ಪ್ರಬಲವಾದ ಯೇಸು ಕ್ರಿಸ್ತರಲ್ಲಿ ಆಮೇನ್.